ಕಲ್ಲರ್ ಪ್ಲ್ಯಾಂಟ್ ಗಿಡನ ತುಂಬ ಈಸಿಯಾಗಿ ಬೆಳಿಬೋದು. ಹೇಗೆ ಬೆಳಿಬೋದು, ಯಾವ ರೀತಿ ಪೋಷಣೆ ಮಾಡಬೇಕು ಅಂತ ನೀವಿಲ್ಲಿ ನೋಡ್ಬೋದು. ವಿಡಿಯೋದಲ್ಲಿ ನೀವು ನೋಡ್ಬೋದು ರೀಪಾಟಿಗೆ ರೆಡಿ ಇದೆ ಕಲ್ಲರ್ ಪ್ಲ್ಯಾಂಟ್ಗಳು. ಹಾಗಾಗಿ ನಾನು ರೀಪಾಟ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸದಾಗಿ ನರ್ಸರಿಯಿಂದ ಪ್ಲ್ಯಾಂಟ್ಗಳನ್ನು ತಂದಿದ್ದರೆ ಅದನ್ನು ಯಾವ ರೀತಿ ರೀಪಾಟ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲೆಗಳು ಒಂದಕ್ಕಿಂತ ಒಂದು ಎಲೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನೀವು ನೋಡ್ಬೋದು. ತುಂಬ ಬೇಗ ಕೂಡ ಬೆಳೆಯುತ್ತೆ. 1 ತಿಂಗಳಿಂದ 2 ತಿಂಗಳಿಗೆ ಪಾಟ್ ಫುಲ್ ಕವರ್ ಆಗುತ್ತೆ. ತುಂಬ ದೊಡ್ಡ ಗಿಡ ಆಗಿ ಬೆಳೆಯುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದ್ರ ಜೊತೆಗೆ ತುಂಬ ಕಲರ್ ಕಾಂಬಿನೇಷನ್ ಈ ಪ್ಲ್ಯಾಂಟಲ್ಲಿ ನಾವು ನೋಡ್ಬೋದು. ಹೊಸದಾಗಿ ತಂದಿರುವಂಥ ಪ್ಲ್ಯಾಂಟ್ಗಳನ್ನು ಯಾವ ರೀತಿ ರೀಪಾಟ್ ಮಾಡಬೇಕು ಅಂತ ನೀವಿಲ್ಲಿ ನೋಡ್ಬೋದು. ನಾನು ಖಾಲಿ ಪಾಟ್ನ ತೊಗೊಂಡಿದ್ದೀನಿ. ನರ್ಸರಿಯಿಂದ ತಂದಿರುವಂಥ ಗಿಡನ ತೊಗೊಳ್ತಿದ್ದೀನಿ. ಮಣ್ಣು ತುಂಬ ಚೆನ್ನಾಗಿದೆ. ಅದರಲ್ಲೂ ಕಲ್ಲರ್ ಪ್ಲ್ಯಾಂಟ್ಗಳಿಗೆ ಮಣ್ಣು ಯಾವ ರೀತಿ ಇದ್ರೂ ಕೂಡ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ 6 ತಿಂಗಳಾಗಿರೋಂಥ ಗಿಡ ನೋಡ್ಬೋದು ನೀವು. ರೀಪಾಟ್ಗೆ ರೆಡಿ ಆಗಿದೆ. 6 ತಿಂಗಳಿಗೆ ರೀಪಾಟ್ಗೆ ರೆಡಿ ಆಗಿದೆ ಗಿಡ. ಕಲ್ಲರ್ ಪ್ಲ್ಯಾಂಟನ್ನು ನೀವು ರೀಪಾಟ್ ಮಾಡಿದಾಗ ಎಷ್ಟು ಬೇಗ ಪಾಟ್ ಫುಲ್ ಕವರ್ ಆಗುತ್ತೆ ಅಂದರೆ ಅಷ್ಟೇ ಬೇಗ ರೀಪಾಟಿಗೂ ಕೂಡ ಬರುತ್ತೆ. 15 to 20 ಡೇಸ್ ಒಳಗಡೆ ಅದು ಚೆನ್ನಾಗಾಗುತ್ತೆ ಗಿಡ. ನಿಮಗೆ 6 ಮಂತ್ ಆದ ತಕ್ಷಣ ಡಲ್ ಆಗೋಕ್ಕೆ ಶುರುವಾಗುತ್ತೆ. ಆಗ ಗೊತ್ತಾಗುತ್ತೆ ರೀಪಾಟ್ಗೆ ಬಂದಿದೆ ಅಂತ. ತುಂಬ ಪ್ಲ್ಯಾಂಟ್ಗಳಲ್ಲಿ ಬೇಗ ರೀಪಾಟ್ಗೆ ಬರುವಂಥ ಗಿಡದಲ್ಲಿ ಕಲ್ಲರ್ ಪ್ಲ್ಯಾಂಟ್ ಕೂಡ ಒಂದು. ನರ್ಸರಿಯಿಂದ ತಂದಿರುವಂಥ ಗಿಡನ ರೀಪಾಟ್ನ ಮಾಡ್ತಾಯಿದ್ದೀನಿ. ಮಣ್ಣು ತುಂಬ ಚೆನ್ನಾಗಿದೆ. ಮಣ್ಣು ಯಾವ ರೀತಿ ಇದ್ರೂ ಕೂಡ ಕಲ್ಲರ್ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ. ನರ್ಸರಿಲೂ ಕೂಡ 1 ತಿಂಗಳು ಗಿಡ ತುಂಬ ಚೆನ್ನಾಗಿರುತ್ತೆ. ನರ್ಸರಿಲೂ ಕೂಡ ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ರೀಪಾಟ್ನ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಸತ್ತೋಗುತ್ತೆ. ಹಾಗಾಗಿ ಫ್ರೆಶ್ ಆಗಿರುತ್ತೆ. ಆಗಿನೂ ಹಾಕಿ 15 to 20 ಡೇಸ್ ಆಗಿರುತ್ತೆ ನಾವು ನರ್ಸರಿಯಿಂದ ತಂದಾಗ. ಹಾಗಾಗಿ ನಾನು ಮಣ್ಣನ್ನು ಚೇಂಜ್ ಮಾಡ್ತಿಲ್ಲ. ಅದೇ ಪಾಟಿಂದ ಯಾವ ರೀತಿ ನಾನು ಪ್ಲ್ಯಾಂಟ್ನ ತೆಗಿತೀನಿ ಮಣ್ಣು ಸಮೇತ, ಅದೇ ರೀತಿ ಡೈರೆಕ್ಟಾಗಿ ನಾನು ಪಾಟ್ಗೆ ಹಾಕ್ಕೊಳ್ತಿದ್ದೀನಿ. ಕಾಂಪೋಸ್ಟ್ ಗೊಬ್ಬರನ ಹಾಕ್ಕೊಳ್ಬೋದು. ಹೊಸದಾಗಿ ಹಾಕಿರೋಂಥ ಗಿಡಕ್ಕೆ ಬೇಡ. 1, 2 ತಿಂಗಳು 3 ತಿಂಗಳು ಆಗಿರೋಂಥ ಗಿಡಗಳಿಗೆ ಕಾಂಪೋಸ್ಟ್ನ ಹಾಕ್ಕೊಳ್ಬೋದು. ಗಿಡದ ಲೈಫ್ 6 ತಿಂಗಳಿಂದ 1 ವರ್ಷ ಇರುತ್ತೆ ಅಷ್ಟೇ. ಸೆಮಿ ಶೇಡಲ್ಲಿ ಪಾಟ್ನ ನಾವು ಇಟ್ಕೊಳ್ಬೇಕು. ಈ ಗಿಡನ ನಾವು ಎಲ್ಲ ಜಾಗದಲ್ಲೂ ಕೂಡ ಬೆಳಿಬೋದು. ಆದರೆ ಇದಕ್ಕೆ ಬಿಸಿಲು, ಬೆಳಕು, ಗಾಳಿ ಇದಿಷ್ಟು ಬೇಕಾಗಿರುತ್ತೆ. ತುಂಬ ಬಿಸಿಲಲ್ಲಿ ಇಟ್ಟರೂ ಕೂಡ ಕಲ್ಲರ್ ಶೇಡ್ ಆಗುತ್ತೆ. ಸ್ವಲ್ಪ ಕಲ್ಲರ್ ಕಡಿಮೆ ಅನಿಸುತ್ತೆ. ನೆರಳಲ್ಲಿ ಇಟ್ಟರೆ ಶೇಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೆಮಿ ಶೇಡಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕಲರ್ಫುಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಈ ಪ್ಲ್ಯಾಂಟ್. ಮಳೆಗಾಲ ಮುಗಿದು ಬೇಸಿಗೆ ಶುರುವಾಗ್ತಾ ಇದೆ. ಡೈಲಿ ನೀರಿನ ಅಗತ್ಯ ಇರುತ್ತೆ. ಈ ಪ್ಲ್ಯಾಂಟಿಗೆ ಡೈಲಿ ನೀರು ಹಾಕ್ಕೊಳ್ಬೇಕು. ಪಾಟಲ್ಲಿರುವಂಥ ಮಣ್ಣು ಯಾವಾಗಲೂ ಸ್ವಲ್ಪ ಹಸಿಯೇ ಇರಬೇಕು. ತುಂಬ ಡ್ರೈ ಆಗೋಕ್ಕೆ ಬಿಟ್ಕೊಳ್ಬಾರ್ದು. ಪಾಟಲ್ಲಿ ಮಣ್ಣು ಡ್ರೈ ಆದ ತಕ್ಷಣ ಗಿಡ ಫುಲ್ಲು ಡಲ್ ಆಗುತ್ತೆ. ನೀರು ಹಾಕಿದ ತಕ್ಷಣ ಮತ್ತೆ ಸರಿ ಹೋಗುತ್ತೆ. ನಮಗೆ ಅನಿಸುತ್ತೆ ಗಿಡ ಯಾಕೋ ಡಲ್ಲಾಗಿದೆ ಅಂದರೆ ನೀರು ಕಡಿಮೆ ಆಗಿದೆ ಅಂತ. ಡೈಲಿ ನೀರನ್ನ ಹಾಕ್ಕೊಳ್ಬೇಕು. ಪ್ಲ್ಯಾಂಟಿಗೆ ಡಲ್ಲಾಗಿರುತ್ತೆ ಗಿಡ, ನೀರು ಹಾಕಿದ ಮೇಲೆ ಸರಿ ಹೋಗುತ್ತೆ ಅಂತ ಯಾವಾಗಲೂ ಕೂಡ ಅದನ್ನೇ ಮಾಡಬಾರ್ದು. ಮಣ್ಣು ಡ್ರೈ ಆದ ತಕ್ಷಣ ನೀರನ್ನು ಹಾಕ್ಕೊಳ್ಬೇಕು. ಫುಲ್ಲು ಮಣ್ಣು ಡ್ರೈ ಆದಮೇಲೆ ನೀರನ್ನು ಹಾಕೋದು, ಇದೇ ರೀತಿ ಯಾವಾಗಲೂ ಮಾಡ್ತಾ ಇದ್ದರೆ ಗಿಡ ಸಂಪೂರ್ಣವಾಗಿ ಒಣಗೋಗುತ್ತೆ. ಹಾಗಾಗಿ ಪಾಟಲ್ಲಿರೋ ಮಣ್ಣನ್ನು ಡ್ರೈ ಆಗೋಕ್ಕೆ ಬಿಡಬಾರ್ದು. ಸ್ವಲ್ಪ ಹಸಿ ಇರುವಂತೆ ನೋಡ್ಕೊಳ್ಬೇಕು. ಕಲ್ಲರ್ ಪ್ಲ್ಯಾಂಟಲ್ಲೂ ಕೂಡ ಹೂವು ಬರುತ್ತೆ. ಅದನ್ನು ಕಟ್ ಮಾಡಿ ತೆಗಿತಾ ಇರಬೇಕು. ಕಟ್ ಮಾಡ್ದಲೇ ಅದೇ ರೀತಿ ಬಿಟ್ಟರೆ ತುಂಬ ಹೈಟ್ ಹೋಗುತ್ತೆ. ಗಿಡ ತುಂಬ ಎತ್ತರವಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಅನಿಸೋದಿಲ್ಲ ನೋಡೋಕ್ಕೆ. ಚಿಕ್ಕದಾಗೇ ಇರಬೇಕು ಅಂದರೆ ಕಲ್ಲರ್ ಪ್ಲ್ಯಾಂಟಲ್ಲಿ ಬರುವಂಥ ಹೂವನ್ನ ಕಟ್ ಮಾಡಿ ತೆಗಿತಾ ಇರಬೇಕು. ತೆಗೆದ ಮೇಲೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಹಾಗಾಗಿ ಹೂವನ್ನು ಬಿಡಬಾರ್ದು. ಹೂವನ್ನ ಕಟ್ ಮಾಡಿ ತೆಗಿಬೇಕು. ನೋಡ್ಬೋದು ಒಂದಕ್ಕಿಂತ ಒಂದು ಎಷ್ಟು ಡಿಫ್ರೆಂಟಾಗಿದೆ. ಕಲ್ಲರ್ ಕಾಂಬಿನೇಷನ್ ಕೂಡ ನೀವು ನೋಡ್ಬೋದು. 2 ಕಲರ್ ಕಾಂಬಿನೇಷನ್ ಇದೆ. ಒಂದೊಂದು ಪ್ಲ್ಯಾಂಟಲ್ಲಿ 3 ಕಲರ್ ಕಾಂಬಿನೇಷನ್ ಇದೆ. ತುಂಬ ಚೆನ್ನಾಗಿರುತ್ತೆ. ಡಿಸೈನ್ ಆಗಿರುತ್ತೆ. ಎಲೆಗಳು ಕೂಡ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ. ಹೊಸದಾಗಿ ನರ್ಸರಿಯಿಂದ ತಂದಿದ್ದ ಗಿಡನ ನಾವು ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀವಿ. ಈಗ 6 ತಿಂಗಳಿಂದ ವರ್ಷಕ್ಕೆ ರೀಪಾಟ್ಗೆ ಬರುತ್ತೆ ಗಿಡ. ವರ್ಷ ಆದಮೇಲೂ ಕೂಡ ನಾವು ರೀಪಾಟ್ ಮಾಡಿಲ್ಲ ಅಂದರೆ ಗಿಡ ಸತ್ತೋಗುತ್ತೆ. ಹಾಗಾಗಿ 6 ತಿಂಗಳಿಗೆ ವರ್ಷಕ್ಕೊಮ್ಮೆ ರೀಪಾಟ್ನ ಮಾಡ್ಕೊಳ್ಬೋದು. ನರ್ಸರಿಯಿಂದ ತಂದಿರುವ ಗಿಡನ ಡೈರೆಕ್ಟಾಗಿ ಪಾಟ್ಗೆ ಹಾಕಿ ರೀಪಾಟ್ನ ಮಾಡ್ಕೊಳ್ಬೋದು. ಆದರೆ ಈಗ ರೀಪಾಟ್ಗೆ ರೆಡಿ ಇದೆ ಹಾಕಿರುವಂಥ ಗಿಡ ಅಂದರೆ ಅದನ್ನು ಡೈರೆಕ್ಟಾಗಿ ಪಾಟ್ಗೆ ಹಾಕ್ಕೊಳ್ಬಾರ್ದು. ಬೇರನ್ನು ಕೂಡ ಬಳಸೋದು ಬೇಡ. ಗಿಡದ ಒಂದು ಕಡ್ಡಿನ ತೆಗೆದು ಪಾಟ್ಗೆ ಹಾಕ್ಕೊಳ್ಬೋದು. ಗಿಡ ತುಂಬ ಬುಷಿಯಾಗಿ ಬರಬೇಕು, ಬೇಗ ಕವರ್ ಆಗಬೇಕು ಪಾಟ್ ಫುಲ್ಲು ಅಂದರೆ ತುಂಬ ಕಡ್ಡಿಗಳನ್ನು ನೆಡಬೇಕಾಗತ್ತೆ.
ತುಂಬ ಕುತೂಹಲನೂ ಕೂಡ ಇದೆ ಕಲ್ಲರ್ ಪ್ಲ್ಯಾಂಟಲ್ಲಿ ಎಷ್ಟು ಕಲರ್ ಕಾಂಬಿನೇಷನ್ ಇರ್ಬೋದು ಅಂತ. ಮಳೆಗಾಲ ಬರೋಕ್ಕಿಂತ ಮುಂಚೆನೇ ನಾನು ರೀಪಾಟ್ನ ಮಾಡಿ ಕಲ್ಲರ್ ಪ್ಲ್ಯಾಂಟ್ನ ಹಾಕಿದ್ದೆ. ಈಗಾಗಲೇ ರೀಪಾಟಿಗೆ ಮತ್ತೆ ಬಂದಿದೆ. ಗಿಡ ಎಷ್ಟು ಹೆಲ್ದಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಪಾಟ್ಗೆ ಕವರ್ ಆಗಿ ಬರುತ್ತೆ, ಅದೇ ರೀತಿ ಕೂಡ ಮಣ್ಣಿನ ಸಾರಾಂಶನೂ ಕೂಡ ಗಿಡ ತಗೊಂಡಿರುತ್ತೆ. ಹಾಗಾಗಿ ಬೇಗ ರೀಪಾಟಿಗೆ ಬರುತ್ತೆ. ಮಣ್ಣಲ್ಲಿರುವ ಸಾರಾಂಶನ ಸಂಪೂರ್ಣವಾಗಿ ಗಿಡ ತಗೊಳುತ್ತೆ. ಕಲ್ಲರ್ ಪ್ಲ್ಯಾಂಟ್ ಎಷ್ಟು ಬೇಗ ಮಣ್ಣಿನ ಸಾರಾಂಶನ ತಗೊಳುತ್ತೆ, ಅದೇ ರೀತಿ ರೀಪಾಟ್ಗೂ ಕೂಡ ಬೇಗ ಬರುತ್ತೆ. ಸಾರಾಂಶ ಕಡಿಮೆ ಆದ ತಕ್ಷಣ ರೀಪಾಟ್ಗೆ ರೆಡಿ ಆಗುತ್ತೆ, ಡಲ್ ಆಗುತ್ತೆ. ಎಷ್ಟೇ ನೀವು ನೀರು ಹಾಕಿದ್ರೂ ಕೂಡ ಆ ಗಿಡ ಅಷ್ಟು ಹೆಲ್ದಿಯಾಗಿ ಕಾಣೋದಿಲ್ಲ. ಅನ್ಹೆಲ್ದಿ ಅಂತ ಗೊತ್ತಾಗ್ತಾ ಇರುತ್ತೆ. ನೀವು ನೀರು ಹಾಕ್ಬೋದು, ಎಕ್ಸ್ಟ್ರಾ ಮಣ್ಣು ಕೊಡ್ಬೋದು, ಯಾವುದೇ ರೀತಿಲೂ ನೀವು ಸಪೋರ್ಟ್ ಮಾಡಿದ್ರು ಪ್ಲ್ಯಾಂಟಿಗೆ ಅದು ಸಪೋರ್ಟ್ನ ತಗೊಳ್ಳೋದಿಲ್ಲ, ಡಲ್ ಆಗೇ ಇರುತ್ತೆ, ತುಂಬ ಬ್ರೈಟಾಗಿ ಕಾಣೋದಿಲ್ಲ. ಆಗ ನಾವು ತಿಳ್ಕೊಳ್ಬೇಕು ಪ್ಲ್ಯಾಂಟ್ ಈಗ ರೀಪಾಟ್ಗೆ ರೆಡಿ ಇದೆ, ರೀಪಾಟ್ ಮಾಡಿದ್ರೇ ಇದು ಚೆನ್ನಾಗಿ ಹೆಲ್ದಿಯಾಗಿ ಕಾಣೋಕ್ಕೆ ಸಾಧ್ಯ ಅಂತ. ಕಲ್ಲರ್ ಪ್ಲ್ಯಾಂಟ್ನ ರೀಪಾಟ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಮಣ್ಣು. ತುಂಬ ಟೈಮು ನೀರನ್ನು ಹಿಡಿದಿಟ್ಕೊಳ್ಳೋ ಅಂಥ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ಬೇಕು. ಬೇಗ ನೀರನ್ನು ಕೆಳಗಡೆ ಬಿಟ್ಕೊಡೋ ಅಂಥ ಮಣ್ಣನ್ನು ಬಳಸಬೇಡಿ. ನೀರನ್ನು ತುಂಬ ಹೊತ್ತು ಹಿಡಿದಿಟ್ಕೊಳ್ಳೋ ಅಂಥ ಮಣ್ಣಿಂದ ರೀಪಾಟ್ ಮಾಡ್ಕೊಳ್ಬೇಕು. ಕೆಂಪು ಮಣ್ಣು ಕೂಡ ತುಂಬ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಕಪ್ಪು ಮಣ್ಣಿಗೆ ಹೋಲಿಸಿದರೆ ಕೆಂಪು ಮಣ್ಣು ತುಂಬ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ನಿಮ್ಮ ಜೊತೆಗೂ ಕೂಡ ಕಾಂಪೋಸ್ಟ್ ಗೊಬ್ಬರನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಆದಮೇಲೆ 1 ತಿಂಗಳು 2 ತಿಂಗಳು ಆದಮೇಲೆ ಕಾಂಪೋಸ್ಟನ್ನು ಹಾಕ್ಬೋದು, ಮಣ್ಣಿನ ಮೇಲೆ ಹಾಕ್ಕೊಳ್ಬೋದು. ಗಿಡದ ಲೈಫ್ ಇರೋದೇ 1 ವರ್ಷ ಅಷ್ಟೇ. ಹಾಗಾಗಿ ತುಂಬ ಗೊಬ್ಬರದ ಅಗತ್ಯ ಇರೋದಿಲ್ಲ. ಕಾಂಪೋಸ್ಟ್ ಮಾತ್ರ ಬಳಸಿ ರೀಪಾಟ್ನ ಮಾಡ್ಕೊಳ್ಬೋದು. ಕಾಂಪೋಸ್ಟ್ ಇಲ್ಲ ಅಂದ್ರೂ ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಮಣ್ಣು ತುಂಬ ಮುಖ್ಯ ಆಗಿರುತ್ತೆ. ನೀರು ತುಂಬ ಹೊತ್ತು ನೀರನ್ನು ಹಿಡಿದಿಟ್ಕೊಳ್ಳೋ ಅಂಥ ಮಣ್ಣನ್ನು ಬಳಸಿ ಗಿಡನ ಹಾಕ್ಕೊಳ್ಬೋದು. ಹೂ ಬಿಡುವಂಥ ಗಿಡಗಳಲ್ಲಿ ಹೂ ಕಡಿಮೆ ಆಗಿದೆ, ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದೆ ಗಾರ್ಡನ್ ಅಂದಾಗ ಯಾವುದಾದ್ರೂ ಒಂದು ಟೈಮಲ್ಲಿ ಹೂ ಕಡಿಮೆ ಆಗೇ ಆಗುತ್ತೆ. ಹೂ ಬಿಡುವಂಥ ಗಿಡಗಳಲ್ಲಿ ಆ ಟೈಮಲ್ಲಿ ಕಲ್ಲರ್ ಪ್ಲ್ಯಾಂಟಿಂದ ನಾವು ಕಲರ್ಫುಲ್ಲಾಗಿ ಗಾರ್ಡನ್ನ ಡೆಕೋರೇಟ್ ಮಾಡ್ಕೊಳ್ಬೋದು. ಮೇಂಟೆನೆನ್ಸು ಕೂಡ ತುಂಬ ಈಸಿಯಾಗಿ ಮೇಂಟೈನ್ ಮಾಡುವಂಥ ಗಿಡ. ಡೈಲಿ ನೀರನ್ನು ಹಾಕಿದರೆ ಸಾಕು, ಪ್ಲ್ಯಾಂಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ. ನೀವೆಷ್ಟೇ ಹೂ ಬಿಡುವಂಥ ಗಿಡಗಳ ಮಧ್ಯೆ ಇದನ್ನು ಇಟ್ಟರೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. 25 ಪಾಟ್ಗಳನ್ನು ನಾನು ರೀಪಾಟ್ನ ಮಾಡ್ಕೊಳ್ತಿದ್ದೀನಿ. ಕಲ್ಲರ್ ಪ್ಲ್ಯಾಂಟಲ್ಲಿ ನಾನು ಕಲೆಕ್ಟ್ ಮಾಡಿರೋಂಥ ಕಲರ್ಸ್ಗಳು 25 ಆಗಿದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನನಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಎಷ್ಟು ಕಲ್ಲರ್ ಇರ್ಬೋದು ಅಂತ. ನಾನು ಕೂಡ ಕುತೂಹಲದಿಂದ ನರ್ಸರಿಲಿ ಯಾವುದೇ ಹೊಸ ಕಲರ್ ಬಂದ್ರೂ ಕೂಡ ನಾನು ತೊಗೊಂಬಂದು ಪಾಟ್ಗೆ ಹಾಕಿ ತುಂಬ ಚೆನ್ನಾಗಿ ಈಸಿಯಾಗಿ ಕೂಡ ಬೆಳೆಯೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಈ ಪ್ಲ್ಯಾಂಟ್ನ ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ಖುಷಿಯಾಗುತ್ತೆ. ಕಲ್ಲರ್ ಪ್ಲ್ಯಾಂಟಲ್ಲಿ ತುಂಬ ವೆರೈಟಿ ಆಫ್ ಕಲ್ಲರ್ ಪ್ಲ್ಯಾಂಟ್ಗಳನ್ನು ನಾವು ನೋಡ್ಬೋದು. ಒಂದೊಂದು ಟೈಮಲ್ಲಿ ಒಂದೇ ಕಲ್ಲರ್ ಇದೆಯಲ್ಲ, ಸೇಮ್ ಟು ಸೇಮ್ ಇದೆ ಕಲ್ಲರ್ ಅಂತ ನಮಗೆ ಅನಿಸುತ್ತೆ. ಆದರೆ ಒಂದೇ ಕಲ್ಲರ್ ಆಗಿರೋದಿಲ್ಲ, ಸ್ವಲ್ಪನಾದ್ರೂ ಡಿಫ್ರೆನ್ಸ್ ಇರುತ್ತೆ. ಎಲೆಯ ಡಿಸೈನ್ ಇರ್ಬೋದು, ಎಲೆ ಮೇಲಿರುವಂಥ ಕಲ್ಲರ್ ಶೇಡ್ ಇರ್ಬೋದು, ಡಿಫ್ರೆನ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ ಬೇಗ. ಒಂದೇ ಥರ 2 ತಂದಿದ್ದೀವಿ, ಒಂದೇ ಥರ 3 ತಂದಿದ್ದೀವಿ ಅಂತ ನಾನು ಅಂದ್ಕೊಳ್ತಿರ್ತೀನಿ. ಆದರೆ ಶೇಡ್ಗಳು ಡಿಸೈನ್ಗಳು ತುಂಬ ಡಿಫ್ರೆಂಟಾಗಿರುತ್ತೆ. ನರ್ಸರಿಯಿಂದ ತಂದಿರುವ ಕಲ್ಲರ್ ಪ್ಲ್ಯಾಂಟ್ನ ರೀಪಾಟ್ನ ಮಾಡ್ಕೊಂಡಿದ್ದೀನಿ. ನರ್ಸರಿ ಪಾಟಿಂದ ಡೈರೆಕ್ಟಾಗಿ ಮಣ್ಣು ಮತ್ತು ಪ್ಲ್ಯಾಂಟನ್ನು ತೆಗೆದು ನಮ್ಮ ಪಾಟಿಗೆ ಶಿಫ್ಟ್ ಮಾಡಿ ಬರೀ ಮಣ್ಣು ಮತ್ತು ಕಾಂಪೋಸ್ಟ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಿರೋದು. ನರ್ಸರಿ ಮಣ್ಣನ್ನು ಕೂಡ ನಾನು ಬಳಸಿ ರೀಪಾಟ್ನ ಮಾಡ್ಕೊಳ್ತಿದ್ದೀನಿ. ಬೇರಿಗೂ ಕೂಡ ಡ್ಯಾಮೇಜ್ ಆಗಬಾರ್ದು, ಗಿಡನೂ ಕೂಡ ಡಲ್ ಆಗಬಾರ್ದು ಅಂತ ನರ್ಸರಿ ಮಣ್ಣನ್ನು ಕೂಡ ಬಳಸಿ ರೀಪಾಟ್ನ ಮಾಡ್ಕೊಂಡಿರೋದು. ಈಗ ರೀಪಾಟಿಗೆ ರೆಡಿ ಇರುವಂಥ ಪ್ಲ್ಯಾಂಟ್ನ ನಾನು ತೊಗೊಂಡಿದ್ದೀನಿ. ಮಣ್ಣನ್ನು ಫಸ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಪಾಟಿಗೆ ಒಂದು ಅರ್ಧದಷ್ಟು ಮಣ್ಣನ್ನು ಹಾಕ್ಕೊಳ್ಬೇಕು. ನರ್ಸರಿಯಿಂದ ತಂದಿರುವಂಥ ಕಲ್ಲರ್ ಪ್ಲ್ಯಾಂಟ್ನ ಡೈರೆಕ್ಟಾಗಿ ನನ್ನ ಪಾಟಿಗೆ ನಾನು ಶಿಫ್ಟ್ ಮಾಡಿಕೊಂಡೆ. ಆದರೆ ಈಗ ರೀಪಾಟಿಗೆ ರೆಡಿ ಇರುವಂಥ ಗಿಡನ ಡೈರೆಕ್ಟಾಗಿ ಶಿಫ್ಟ್ ಮಾಡೋಕ್ಕಾಗೋದಿಲ್ಲ. ಮಣ್ಣಿನ ಸಾರಾಂಶ ಕಡಿಮೆ ಆಗಿರೋದ್ರಿಂದ ಬೇರೆ ಮಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ. ಹೊಸದಾಗಿ ಬೇರೆ ಮಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಮಣ್ಣನ್ನು ಕೂಡ ಒಂದು ಕಡೆ ಸ್ಟೋರ್ ಮಾಡಬೇಕು. ಇದನ್ನು ಕೂಡ ಎಸಿಬಾರ್ದು ಮಣ್ಣನ್ನು. ಈ ಮಣ್ಣನ್ನು ಮತ್ತೆ ಯೂಸ್ ಮಾಡ್ಕೊಳ್ಬೋದು. ಆದರೆ ಈಗ ಕಲ್ಲರ್ ಪ್ಲ್ಯಾಂಟಿಗೆ ಅದೇ ಮಣ್ಣಿನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಬೇರೆ ಮಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ.
ಸಾರಾಂಶ ಇರುವಂಥ ಮಣ್ಣಿಂದ ರೀಪಾಟ್ನ ಮಾಡ್ಕೊಳ್ಬೇಕು. ಕೆಂಪು ಮಣ್ಣು ಇಲ್ಲ ಕಪ್ಪು ಮಣ್ಣನ್ನು ಬಳಸಿ ಕಾಂಪೋಸ್ಟ್ನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೇಕು. ಕಲ್ಲರ್ ಪ್ಲ್ಯಾಂಟ್ನ ಬೆಳೆಸಬೇಕಾದ್ರೆ ರೂಟ್ ಇರಲೇಬೇಕು ಅನ್ನೋದಿಲ್ಲ, ಬೇರಿನ ಅವಶ್ಯಕತೆ ಇರೋದಿಲ್ಲ. ನೀವು ಒಂದು ಕಡ್ಡಿನ ತಗೊಂಡು ಮಣ್ಣಿಗೆ ಹಾಕಿ ನೆಟ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬೇರು ಬರುತ್ತೆ. ಕಲ್ಲರ್ ಪ್ಲ್ಯಾಂಟ್ ಬಗ್ಗೆ ನನಗೆಷ್ಟು ಗೊತ್ತಿದೆ ಅಷ್ಟು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಗಾರ್ಡನ್ ಕಲರ್ಫುಲ್ಲಾಗಿ ಕಾಣಬೇಕು ಅಂದರೆ ಕಲ್ಲರ್ ಪ್ಲ್ಯಾಂಟ್ಗಳ ಕಲೆಕ್ಷನ್ನ ನೀವು ಗಾರ್ಡನ್ನಲ್ಲಿ ಇಟ್ಕೊಳ್ಬೇಕು. ಕಲ್ಲರ್ ಕಾಂಬಿನೇಷನ್ ಇರುವಂಥ ಕಲ್ಲರ್ ಪ್ಲ್ಯಾಂಟ್ಗಳನ್ನು ಇಡೋದ್ರಿಂದ ಗಾರ್ಡನ್ ತುಂಬ ರಿಚ್ಚಾಗಿ ಕಾಣುತ್ತೆ. ಮಳೆಗಾಲದಲ್ಲಿ ನೀರು ಜಾಸ್ತಿ ಆದರೂ ಕೂಡ ಪ್ಲ್ಯಾಂಟಿಗೆ ಗಿಡ ಡಲ್ ಆಗೋದೇ ಇಲ್ಲ. ಆದರೆ ಗಿಡದ ಕಡ್ಡಿನ ಮುರಿದು ನೀವು ಮಳೆಗಾಲದಲ್ಲಿ ರೀಪಾಟ್ನ ಮಾಡ್ಕೊಳ್ಬಾರ್ದು. ಆಗ ಮಳೆ ನೀರು ಆ ಕಡ್ಡಿ ಮೇಲೆ ಬಿದ್ದು ಗಿಡ ಫುಲ್ಲು ಕೊಳ್ತೋಗುತ್ತೆ. ಹಾಗಾಗಿ ಆದಷ್ಟು ಬೇಸಿಗೆಯಲ್ಲಿ ರೀಪಾಟ್ನ ಮಾಡಬೇಕು. ಇಲ್ಲ ಮಳೆಗಾಲ ಶುರು ಆಗುತ್ತೆ ಅನ್ಬೇಕಾದ್ರೆ ರೀಪಾಟ್ನ ಮಾಡ್ಕೊಳ್ಬೇಕು. ಮಳೆಗಾಲ ಮುಗಿದ ಮೇಲೆ ರೀಪಾಟ್ನ ಮಾಡ್ಕೊಳ್ಬೇಕು. ಮಳೆಗಾಲದಲ್ಲಿ ರೀಪಾಟ್ನ ಮಾಡ್ಕೊಳ್ಬಾರ್ದು. ಮಳೆಗಾಲದಲ್ಲಿ ರೀಪಾಟ್ ಮಾಡಿದರೂ ಕೂಡ ಕೊನೆಗಳನ್ನು ಯಾವುದನ್ನು ಕೂಡ ಕಟ್ ಮಾಡಬಾರ್ದು. ಯಾವ ಕೊನೆಯೂ ಕಟ್ ಮಾಡ್ದಲೇ ರೀಪಾಟ್ನ ಮಾಡಿಕೊಂಡ್ರೆ ಮಳೆಗಾಲದಲ್ಲೂ ಕೂಡ ನಾವು ಗಿಡನ ಬದುಕಿಸ್ಕೊಳ್ಬೋದು. ಮಳೆಗಾಲದಲ್ಲಿ ಒಂದೊಂದು ಟೈಮಲ್ಲಿ ಗಿಡ ತುಂಬ ಡಲ್ ಆಗುತ್ತೆ, ಮಣ್ಣು ಚೆನ್ನಾಗಿದ್ರೂ ಕೂಡ ನೀರು ಜಾಸ್ತಿಯಾಗಿ ಫುಲ್ಲು ಡಲ್ ಆಗುತ್ತೆ. ಆಗ ಗಿಡನ ಕೊನೆನ ಕಟ್ ಮಾಡಿ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಆಗ ಡಲ್ಲಾಗಿರೋವಂಥ ಗಿಡ ಕೊಳ್ತೋದ್ರೂ ಕೂಡ ಹೊಸದಾಗಿ ಪಾಟಿಗೆ ಶಿಫ್ಟ್ ಮಾಡಿರೋವಂಥ ಕಡ್ಡಿಲಿ ಕೊನೆಯಲ್ಲಿ ಚೆನ್ನಾಗಿ ಚಿಗುರು ಬಂದು ಪ್ಲ್ಯಾಂಟ್ ನಾವು ಬದುಕಿಸ್ಕೊಳ್ಬೋದು. ಕಲ್ಲರ್ ಪ್ಲ್ಯಾಂಟಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಆದಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿನ ಕಲ್ಲರ್ ಪ್ಲ್ಯಾಂಟ್ ಬಗ್ಗೆ, ಅದರಲ್ಲೂ ಕಲ್ಲರ್ ಕಾಂಬಿನೇಷನ್, ಕಲ್ಲರ್ ಪ್ಲ್ಯಾಂಟ್ ಕಲೆಕ್ಷನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ತುಂಬ ಕಲ್ಲರ್ ಕಾಂಬಿನೇಷನ್ ಕಲೆಕ್ಷನನ್ನು ನಾನು ನಿಮಗೆ ತೋರಿಸ್ತೀನಿ. ನನ್ನ ಗಾರ್ಡನಿನ ಕಲ್ಲರ್ ಪ್ಲ್ಯಾಂಟ್ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.